ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ, ನನ್ನ ರಾಜನಾಗಿ ಬರುವ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯ ವಚನ 11. ನಾನು ಈ ದೃಶ್ಯವನ್ನು ಕಂಡೆ, ಸ್ವರ್ಗವು ತೆರೆದಿತ್ತು, ಸ್ವರ್ಗದ ಬಾಗಿಲು ತೆರೆದಿತ್ತು. ತೆರೆಯಲ್ಪಟ್ಟ ಸ್ವರ್ಗೀಯ ಬಾಗಿಲಿನ ಒಂದು ದರ್ಶನ, ಬಿಳಿಯ ಕುದುರೆಯೊಂದು ಕಾಣಿಸಿಕೊಂಡಿತು. ಅದರ ಮೇಲೆ ಒಬ್ಬನು ಕುಳಿತಿದ್ದನು, ನಂಬಿಗಸ್ತನು ಸತ್ಯವಂತನು ಎಂದು ಆತನ ಹೆಸರು. ಆಮೇನ್. ನನ್ನ ಯೇಸು ನನ್ನ ರಕ್ಷಕ, ನಂಬಿಗಸ್ತನು ಸತ್ಯವಂತನು. ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ ವಚನ 14ರಲ್ಲಿಯೇ ನಾವು ನೋಡ್ತೇವೆ. ಆತನು ವಿಶ್ವಾಸ ಪಾತ್ರನು, ನಂಬಿಗಸ್ತನು. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು. ನಾವು ನಂಬಿಕೆ ದ್ರೋಹಿಗಳಾದರೂ ನಮ್ಮನ್ನು ಕರೆದ ದೇವರು ನಂಬಿಗಸ್ತನು. ಆತನು ಮನುಷ್ಯನಂತೆ ಎರಡು ಮಾತು ಹೇಳುವವನಲ್ಲ, ಮನಸ್ಸು ಬದಲಾಯಿಸಿಕೊಳ್ಳುವವನಲ್ಲ. ತನ್ನನ್ನು ನಂಬಿದವರನ್ನು ರಕ್ಷಣೆ ಮಾಡುವ ರಕ್ಷಕನಾಗಿದ್ದಾನೆ. ಆತನು ನಂಬಿಗಸ್ತನು, ಸತ್ಯವಂತನು, ಸತ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲುವವರು. ಆತನು ನಿಷ್ಪಕ್ಷಪಾತದಿಂದ ನ್ಯಾಯ ತೀರ್ಪನ್ನು ಕೊಡುವನು. ದೇವರ ತೀರ್ಪು ಅನ್ಯಾಯವಿಲ್ಲ, ಪಕ್ಷಪಾತವಿಲ್ಲದೆ ತೀರ್ಪು ಕೊಡುವಾತನು. ರೋಮ 2 ವಚನ 6 ಮೇಲ್ಪಟ್ಟು ನಾವು ನೋಡುತ್ತೇವೆ, ಅವನವನು ಮಾಡಿದ ಕೃತ್ಯಗಳಿಗೆ ದೇವರು ಸರಿಯಾಗಿ ಪ್ರತಿಫಲವನ್ನು ದೇವರು ಕೊಡುವರು. ನೀನು ಒಳ್ಳೆಯ ಕಾರ್ಯವನ್ನು ಮಾಡಿದ್ದೆ ಆದರೆ ನಿನಗೆ ಒಳ್ಳೆಯದೇ ಪ್ರತಿಫಲವಾಗಿ ದೊರಕುತ್ತದೆ. ನೀನು ಕೆಡುಕನ್ನು ಮಾಡಿದ್ದೆ ಆದರೆ ನಿನಗೆ ಕೆಡುಕೇ ಪ್ರತಿಫಲವಾಗಿ ದೊರಕುತ್ತದೆ. ಕಾರಣ ದೇವರು ಪಕ್ಷಪಾತಿ ಅಲ್ಲ. ರೋಮ 2:11, ದೇವರು ಪಕ್ಷಪಾತಿ ಅಲ್ಲ. ಅವರವರ ಕೆಲಸಗಳಿಗೆ ತಕ್ಕಂತೆ ಅವರಿಗೆ ತೀರ್ಪು ಮಾಡಲಾಗುತ್ತದೆ, ಪ್ರತಿಫಲವಿದೆ. ಆತನ ಕಣ್ಣುಗಳು ಬೆಂಕಿಯ ಕೆಂಡಗಳಂತಿವೆ. ಯೋಹಾನರು ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯದಲ್ಲಿ ತನ್ನೊಡನೆ ಮಾತನಾಡುತ್ತಿರುವ ಸ್ವರ ಯಾವುದೆಂದು ಹಿಂದಕ್ಕೆ ತಿರುಗಿ ನೋಡಿದಾಗ ಆ ನರಪುತ್ರನ ವರ್ಣನೆ ಮಾಡಲಾಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಕೆಂಡಗಳಂತೆ. ಸಿರಾಕ 23:19 ನಾವು ನೋಡುತ್ತೇವೆ, 10,000 ಸೂರ್ಯನಿಗಿಂತಲೂ ಹೊಳಪಾದ ಕಣ್ಣುಗಳು, ಪ್ರಕಾಶಮಯವಾದ ಕಣ್ಣುಗಳು. ಆತನ ಕಣ್ಣಿಗೆ ಮರೆಯಾದುದು ಯಾವುದೂ ಇಲ್ಲ. ಆತನ ದೃಷ್ಟಿಗೆ ಎಲ್ಲವೂ ಬಟ್ಟ ಬಯಲು. ತಲೆಯ ಮೇಲೆ ಅನೇಕ ಕಿರೀಟಗಳಿವೆ. ಆತನ ಹೆಸರನ್ನು ಬರೆದಿಟ್ಟಿದೆ, ಅದು ಆತನಿಗೆ ಹೊರತು ಬೇರೆ ಯಾರಿಗೂ ತಿಳಿಯದು. ಜಯ ಹೊಂದುವವನಿಗೆ ಜಯದ ಮಾಲೆಯನ್ನು ಕೊಡಲಾಗುತ್ತದೆ. ಜಯ ಹೊಂದುವವನಿಗೆ ಹೊಸ ಹೆಸರನ್ನು ಕೊಡಲಾಗುವುದು. ಆ ಹೆಸರನ್ನು ಅದನ್ನು ಸ್ವೀಕರಿಸಿದವನಿಗೆ ಹೊರತು ಬೇರೆ ಯಾರಿಗೂ ತಿಳಿಯದು ಎಂಬಂತೆ ಈ ಕುದುರೆಯ ಮೇಲೆ ಕುಳಿತಿದ್ದಾತ ವ್ಯಕ್ತಿ ಬೇರೆ ಯಾರೂ ಅಲ್ಲ. ಎರಡನೆಯ ಬರುವಿಕೆಯ ಸಮಯದಲ್ಲಿ ಬರಲಿರುವ ರಾಜಾದಿರಾಜ, ಪ್ರಭುಗಳ ಪ್ರಭು, ನನ್ನ ಯೇಸು ನನ್ನ ರಕ್ಷಕನಾಗಿದ್ದಾರೆ. ಆಮೇನ್, ಆಮೇನ್ ಎಂದು ಟೈಪ್ ಮಾಡುವ. ಧೈರ್ಯದಿಂದಿರೋಣ. ಅತಿ ಶೀಘ್ರದಲ್ಲಿದೆ ಆ ವಿಶ್ವಾಸ, ಆ ನಂಬಿಕೆ, ಆ ನಿರೀಕ್ಷೆ ನಮ್ಮನ್ನು ಆಶಾಭಂಗಗೊಳಿಸುವುದಿಲ್ಲ. ನಾವೇನನ್ನು ನಂಬಿ ನಿರೀಕ್ಷೆ ಮಾಡುತ್ತಿದ್ದೆವೋ ಅದನ್ನು ಎದುರುಗೊಳ್ಳಲಿದ್ದೇವೆ. ಆತನು ಧರಿಸಿದ್ದ ಉಡುಪು ರಕ್ತ ಪ್ರೋಕ್ಷಿತವಾಗಿತ್ತು. ಆತನಿಗೆ ದೇವರ ವಾಕ್ಯ ಎಂದು ಹೆಸರು. ಆತನ ವಸ್ತ್ರ ರಕ್ತ ಪ್ರೋಕ್ಷಿತವಾಗಿತ್ತು. ಪ್ರವಾದಿ ಯೆಶಾಯನ ಗ್ರಂಥ 63ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಯಾರೀತ ರಕ್ತಮಯವಾದ ವಸ್ತ್ರವನ್ನು ಧರಿಸಿಕೊಂಡು ಕುಳಿತಿರುವವನು, ಆತನು ದ್ರಾಕ್ಷಿಯ ಹಣ್ಣುಗಳನ್ನು ತುಳಿದು ಆ ಹಣ್ಣಿನ ರಸ ಶರೀರವಿಡಿ ಚಿಮುಕಿದಂತೆ ರಕ್ತಗೆಂಪು ವಸ್ತ್ರದಲ್ಲಿರುವ ವ್ಯಕ್ತಿ ಯಾರೀತ ಎಂಬುದಾಗಿ. ರಕ್ತ, ಯೇಸುವಿನ ರಕ್ತ, ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಆಸೀನನಾಗಿದ್ದ ಆ ವ್ಯಕ್ತಿಯ ವಸ್ತ್ರಗಳು ರಕ್ತಸಿಕ್ತವಾಗಿದ್ದವು. ಆತನಿಗೆ ದೇವರ ವಾಕ್ಯ ಎಂದು ಹೆಸರು. ಆ ರಕ್ತ ನಮ್ಮ ಪರವಾಗಿ ಮೊರೆ ಇಡುವ ರಕ್ತ. ಅದಿನ್ನೂ ಹಸಿಯಾಗಿ ದೇವರ ಸನ್ನಿಧಾನದಲ್ಲಿ ವಿಜ್ಞಾಪನೆ ಮಾಡುವ ರಕ್ತವಾಗಿದೆ. ಪ್ರೇಸ್ ದ ಲಾರ್ಡ್. ಯೆಶಾಯ 63 ವಚನ 1, ಏದೋಮಿನ ಬೋಚ್ರ ನಗರದಿಂದ ಬರುವ ಈತನು ಯಾರು? ರಕ್ತಗೆಂಪಾದ ಉಡುಪನ್ನುಟ್ಟು ತಳತಳಿಸುವ ವಸ್ತ್ರಗಳನ್ನು ಧರಿಸಿಕೊಂಡು ಮಹಾಶೌರ್ಯದಿಂದ ಮೆರೆಯುತ್ತಾ ನಡೆದು ಬರುವ ಈತನು ಯಾರು? ರಾಷ್ಟ್ರಗಳ ಮೇಲೆ ವಿಜಯ ಅಂತ ಟೈಟಲ್. ಆತನು ನಾನೇ ಸತ್ಯವನ್ನು ಘೋಷಿಸುವವನು, ಆತನು ನಾನೇ ಉದ್ಧರಿಸಲು ಸಮರ್ಥನು.
ನಮ್ಮನ್ನು ರಕ್ಷಿಸಲು ಸಮರ್ಥನು. ಆಕಾಶದ ಕೆಳಗೆ ಭೂಮಿಯ ಮೇಲೆ ನಮ್ಮ ರಕ್ಷಣೆಗಾಗಿ ಕೊಡಲ್ಪಟ್ಟ ಏಕೈಕ ನಾಮ ಶ್ರೀ ಯೇಸು ನಾಮ. ಆ ನಾಮದಿಂದಲ್ಲದೆ ಬೇರಾರಿಂದಲೂ ನಮಗೆ ರಕ್ಷಣೆ ಇಲ್ಲ. ದ್ರಾಕ್ಷಿ ಹಣ್ಣನ್ನು ತುಳಿವಂತೆ ತುಳಿದಿದ್ದೇನೆ, ರಾಷ್ಟ್ರಗಳನ್ನು ಒಬ್ಬಂಟಿಗನಾಗಿ. ಯಾರೂ ಇರಲಿಲ್ಲ ನನ್ನ ಸಹಾಯಕ್ಕೆ. ರೋಷಾವೇಶದಿಂದ ತುಳಿದೆ ಕೋಪದಿಂದ. ಅವರ ರಕ್ತ ನನ್ನ ಬಟ್ಟೆಗಳ ಮೇಲೆ ಸಿಡಿದಿದೆ, ನನ್ನ ಉಡುಪಿಗೆಲ್ಲ ಬಿಸಿ ರಕ್ತ ಮೆತ್ತಿಕೊಂಡಿದೆ. ಸೊ ಆ ತೀರ್ಪಿನ ದಿನದಲ್ಲಿ ರಕ್ತ ಚೆಲ್ಲುವಂಥ ಸಮಯವಾಗಿರುತ್ತದೆ. ಈ ಕುಳಿತಿದ್ದಾತನ ವ್ಯಕ್ತಿಯ ವಸ್ತ್ರಗಳು ರಕ್ತ ಸಿಕ್ತವಾಗಿದ್ದವು. ಆತನಿಗೆ ದೇವರ ವಾಕ್ಯ ಎಂದು ಹೆಸರು. ಈ ದೇವರ ವಾಕ್ಯ ಅನ್ನುವುದಾದರೆ ಯೋಹಾನ 1:1-18 ಸಮಯ ಫ್ರೀ ಇರುವಾಗ ಅದನ್ನು ಓದಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು, ಆ ವಾಕ್ಯ ದೇವರೊಂದಿಗೆ ಇತ್ತು, ಆ ವಾಕ್ಯದಿಂದಲೇ ಸಕಲವು ಸೃಷ್ಟಿಯಾಯಿತು. ಆ ವಾಕ್ಯ ಜೀವವಿದೆ, ಆ ಜೀವ ಮಾನವ ಜನಾಂಗದ ಜ್ಯೋತಿಯಾಗಿದೆ. ಕತ್ತಲಿಗೆ ಆ ಬೆಳಕನ್ನು ನಿಗ್ರಹಿಸಲು ಸಾಧ್ಯವಾಗಲಿಲ್ಲ. ಆ ವಾಕ್ಯ ಮನುಷ್ಯನಾದನು, ನಮ್ಮ ಮಧ್ಯೆ ವಾಸ ಮಾಡಿದನು. ಅವರ ಮಹಿಮೆಯನ್ನು ನಾವು ನೋಡಿದೆವು. ಅವರ ಮಹಿಮೆ ಶಿಲುಬೆ, ಮರಣ, ಪುನರುತ್ಥಾನ ಮತ್ತೆ ಎರಡನೆಯ ಬರುವಿಕೆಯ ಸಮಯದಲ್ಲಿ ಬರುವಂಥದ್ದು. ಆ ವಾಕ್ಯ ಪ್ರಭು ಯೇಸುವೆ ಆಗಿದ್ದಾರೆ. ಸ್ವರ್ಗದ ಸೈನಿಕರು ಬಿಳಿಯ ಕುದುರೆಗಳನ್ನೇರಿ ಆತನನ್ನು ಹಿಂಬಾಲಿಸಿದರು. ಬಿಳುಪಾದ ವಸ್ತ್ರವನ್ನು ಧರಿಸಿ ರಕ್ತಗೆಂಪಾದ ವಸ್ತ್ರವನ್ನು ಉಟ್ಟುಕೊಂಡು ಬಿಳಿಯ ಕುದುರೆ ಮೇಲೆ ಏರಿ ಬರುವ ಆತನ ಕಣ್ಣುಗಳು, ಆತನ ತಲೆಯ ಮೇಲಿನ ಕಿರೀಟ, ಆತನ ಹಿಂದೆ ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ದೇವದೂತರುಗಳು ಬಿಳಿಯ ಕುದುರೆಗಳನ್ನೇರಿ ಹಿಂಬಾಲಿಸಿ ಬರುವರು. ರಾಷ್ಟ್ರಗಳನ್ನು ಹೊಡೆದುರುಳಿಸುವಂಥ ಹರಿತವಾದ ಖಡ್ಗವೊಂದು ಆತನ ಬಾಯಿಂದ ಹೊರಟಿತು. ಪ್ರಕಟಣೆ 1:16, 2:16, 3:16 ನಾವು ನೋಡ್ತೇವೆ. ಆತನ ಬಾಯಿಂದ ಈ ಬಾಯ ಖಡ್ಗ ಹೊರಟು ಬಂದಿತು. ಆ ಖಡ್ಗ ಜನರನ್ನು ಹತಿಸುವಂಥದ್ದಾಗಿದೆ. ಯೆಶಾಯ 27:1 ನಾವು ನೋಡುತ್ತೇವೆ ಖಡ್ಗ ಮಾಡಿದಂಥ ಕೆಲಸ. ಯಾತಕ್ಕಾಗಿ ಆತನ ಬಾಯಿಂದ ಹರಿತವಾದ ಖಡ್ಗ ಹೊರಟು ಬಂದಿತು. ಪ್ರವಾದಿ ಯೆಶಾಯನ ಗ್ರಂಥ 27:1. ಆ ದಿನದಂದು ಸರ್ವೇಶ್ವರ ಸ್ವಾಮಿ ತಮ್ಮ ಘೋರವಾದ, ಕ್ರೂರವಾದ, ಮಾರಕವಾದ ಖಡ್ಗದಿಂದ ವೇಗವಾಗಿ ಧಾವಿಸಿ ಡೊಂಕಾಗಿ ಹರಿಯುವ ಸರ್ಪವನ್ನು ಒಡೆಯುವರು. ಮಹಾನದಿಯಲ್ಲಿನ ಘಟಸರ್ಪವನ್ನು ಸಹ ಕೊಂದು ಹಾಕುವರು. ಆತನ ಬಾಯಿಂದ ಹರಿತವಾದ ಖಡ್ಗ ಹೊರಟು ಬಂದು ಘಟಸರ್ಪವನ್ನು ಕೊಂದು ಹಾಕುವುದು, ಕತ್ತರಿಸಿ ಬಿಸಾಡುವುದು. ಪುರಾತನ ಪಿಶಾಚಿಯಾದ ಸೈತಾನನನ್ನು ಕತ್ತರಿಸಿ ಹಾಕುವುದು. ಆತನು ಕಬ್ಬಿಣದ ದಂಡದಿಂದ ಅವುಗಳ ಆಳ್ವಿಕೆ ನಡೆಸುವನು. ಸರ್ವಶಕ್ತ ದೇವರ ರೋಷವೆಂಬ ದ್ರಾಕ್ಷಿಯ ಅಲೆಯಲ್ಲಿ ಇರುವವರನ್ನು ತುಳಿದು ಹಾಕುವನು. ಆತನ ಉಡುಪಿನ ಮೇಲೆ, ಆತನ ಉಡುಪು ರಕ್ತ ಸಿಕ್ತವಾಗಿತ್ತು. ದೇವರ ವಾಕ್ಯ ಎಂದು ಹೆಸರು. ಉಡುಪಿನ ಮೇಲೆ, ತೊಡೆಯ ಮೇಲೂ ರಾಜಾದಿರಾಜ ಪ್ರಭುಗಳ ಪ್ರಭು ಎಂದು ಲಿಖಿತವಾಗಿತ್ತು. ಆಮೇನ್. ರಾಜಾದಿರಾಜ ಪ್ರಭುಗಳ ಪ್ರಭು. ಪ್ರಕಟಣೆ 11:15 ನಾವು ನೋಡ್ತೇವೆ, ವಿಶ್ವವನ್ನಾಳುವ ಅಧಿಕಾರ ಸರ್ವೇಶ್ವರನದು. ಫಿಲಿಪ್ಪ 2:8 ಮೇಲ್ಪಟ್ಟು ನಾವು ನೋಡುತ್ತೇವೆ, ಹೆಸರುಗಳಲ್ಲಿ ಉತ್ತಮ ಹೆಸರನ್ನು ದೇವರು ಆತನಿಗೆ ಕೊಟ್ಟರು. ಸ್ವರ್ಗಲೋಕದಲ್ಲೂ ಭೂಲೋಕದಲ್ಲೂ ಪಾತಾಳ ಲೋಕದಲ್ಲೂ ಸಕಲ ಜೀವರಾಶಿಗಳು ಯೇಸುವಿನ ನಾಮದ ಮುಂದೆ ಮೊಣಕಾಲೂರಿ ಅಡ್ಡ ಬಿದ್ದು ಆರಾಧಿಸುವುವು. ಯೇಸುವೇ ನಮ್ಮ ಪ್ರಭು ಎಂದು ಅರಿಕೆ ಮಾಡಿ ಪಿತದೇವರಿಗೆ ಮಹಿಮೆ ಸಲ್ಲಿಸುವುದು. ಆತನಿಗೆ ರಾಜಾದಿರಾಜ ಪ್ರಭುಗಳ ಪ್ರಭು ಎಂದು ಹೆಸರಾಗಿದೆ. ಆದ ಕಾರಣ ಪ್ರಭು ಯೇಸು ಸ್ವರ್ಗಾರೋಹಣವಾಗಿ ಹೋಗುವ ಸಮಯದಲ್ಲಿ ತಮ್ಮ ಶಿಷ್ಯರಿಗೆ ಹೇಳಿದ್ದರು, ಭಯಪಡಬೇಡಿ, ಲೋಕಾಂತ್ಯದವರೆಗೂ ನಿಮ್ಮೊಳಗೂ ಇರುವ ಸ್ವರ್ಗದ ಶಕ್ತಿ ಪವಿತ್ರಾತ್ಮರನ್ನು ಕಳುಹಿಸಿಕೊಡುತ್ತೇನೆ. ನಾನಾದರೂ ಹೋಗಲೇಬೇಕಾಗಿದೆ, ನಿಮಗೆ ಅಲ್ಲಿ ದೊಡ್ಡ ದೊಡ್ಡ ಭವನಗಳನ್ನು ಸಿದ್ಧ ಮಾಡುತ್ತೇನೆ. ಲೋಕದ ಕಟ್ಟ ಕಡೆಯವರು ಹೋಗಿ ಸುವಾರ್ತೆಯನ್ನು ಸಾರಿರಿ, ಸಕಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿ ಎಂಬುದಾಗಿ. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ನನ್ನ ಯೇಸು ನನ್ನ ರಕ್ಷಕ, ರಾಜಾದಿ ರಾಜ, ಪ್ರಭುಗಳ ಪ್ರಭು, 10,000 ಸೂರ್ಯನಿಗಿಂತಲೂ ಹೊಳಪಾದ ಕಣ್ಣುಗಳುಳ್ಳವನು, ಬಿಳಿಯ ಕುದುರೆಯನ್ನೇರಿ ಮೋಡಗಳ ಮಧ್ಯದಲ್ಲಿ ಲಕ್ಷಾಂತರ ದೇವದೂತರೊಡನೆ ಆತನು ಹೊರಟು ಬರುವನು. ಆತನ ಬಾಯಿಂದ ಹೊರಟು ಬರುವ ಹರಿತವಾದ ಖಡ್ಗ ಶತ್ರುವನ್ನು ಸಮ್ಮರಿಸಿ ಛೇದಿಸಿ ತುಂಡು ತುಂಡಾಗಿ ಕತ್ತರಿಸಿ ಬಿಡುವುದು. ಆತನು ಧರಿಸಿದ್ದ ವಸ್ತ್ರ ರಕ್ತ ಸಿಕ್ತವಾಗಿತ್ತು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಆದ ಕಾರಣ ಈ ಪ್ರಕಟಣಾ ಗ್ರಂಥ
ಗ್ರಂಥದ ಪ್ರಾರಂಭದಲ್ಲಿಯೇ ಪ್ರಕಟಣೆ 1 ಅಧ್ಯಾಯ ವಚನ 3ರಲ್ಲಿ ಈ ಪುಸ್ತಕದಲ್ಲಿ ಬರೆದಿರುವ ಈ ಪ್ರವಾದನ ವಾಕ್ಯಗಳನ್ನು ಓದುವವನು ಧನ್ಯನು, ಅದನ್ನು ಕೇಳಿಸಿಕೊಳ್ಳುವವನು ಧನ್ಯನು, ಕೇಳಿಸಿಕೊಂಡು ಅದರಂತೆ ಜೀವಿಸುವವನು ಧನ್ಯನು. ಅದಕ್ಕಾಗಿ ನಾವು ಈ ಪ್ರಕಟಣಾ ಗ್ರಂಥವನ್ನು ಓದಲು ಪ್ರಾರಂಭ ಮಾಡಿದೆವು, ಕೇಳಿಸಿಕೊಳ್ಳಲು ಪ್ರಾರಂಭ ಮಾಡಿದೆವು, ಅದರಂತೆ ಜೀವಿಸಲು ಮನಸ್ಸು ಮಾಡಿ ಜೀವಿಸಲು ಪ್ರಾರಂಭ ಮಾಡಿದೆವು. ಓ ಪರಿಶುದ್ಧಾತ್ಮರೇ, ಯೇಸುವಿನ 2ನೆಯ ಬರುವಿಕೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ನಿರ್ದೋಷಿಗಳು ನಿಷ್ಕಳಂಕರು ಆಗಿ ನಿಲ್ಲುವಂತೆ ದೇವರೇ ಅವರ ಸ್ವಂತ ಶಕ್ತಿಯಿಂದ ನಮ್ಮನ್ನು ಸಂರಕ್ಷಿಸಿ ಕಾಯ್ದು ಕಾಪಾಡಿ ನಿತ್ಯ ಜೀವದ ಸೌಭಾಗ್ಯಕ್ಕೆ ಬಾಧ್ಯಸ್ಥರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.